ಅವನು ಈ ಭೂಭಾಗ ಕಂಡ ಅಪ್ರತಿಮ ಯುದ್ಧಾಳು. ಅವನ ಸೈನ್ಯಕ್ಕೆ ಇದಿರೇ ಇಲ್ಲದಂತೆ ದಕ್ಷಿಣವನ್ನೆಲ್ಲ ಕಟ್ಟಿಮೆರೆದ. ಸಮುದ್ರಕ್ಕೆ ಸೈನ್ಯ ನುಗ್ಗಿಸುತ್ತೇನೆನ್ನುವ ಸವಾಲನ್ನು ಗೆದ್ದು ಶರಧಿಯನ್ನೇ ಭೇದಿಸಿ ಪಾರಮ್ಯ ಅತ್ಯಂತ ಸಶಕ್ತ ನೌಕಾಪಡೆಯನ್ನೇ ಕಟ್ಟಿದ. ಅಖಂಡ 2 ದಶಕಗಳ ಕಾಲ ಯಾವ ಸಾಮ್ರಾಜ್ಯವೂ ತನ್ನ ಅಣತಿಯ ಗೆರೆದಾಟದಂತೆ ಆಳ್ವಿಕೆ ನಡೆಸಿಬಿಟ್ಟ. ದಕ್ಷಿಣದ ಪಲ್ಲವರನ್ನ ಹಿಮ್ಮೆಟ್ಟಿಸಿ ಕೇರಳ ಕನ್ಯಾಕುಮಾರಿಯವರೆಗೆ ಸರಹದ್ದು ವಿಸ್ತರಿಸಿ ಗಂಗಾ, ಸೇಂದ್ರಕ, ಕದಂಬ, ರಾಷ್ಟ್ರಕೂಟ ಹೀಗೆ ಎಲ್ಲರನ್ನೂ ಸಾಲು ಸಾಲಾಗಿ ಯುದ್ಧ ಮಾಡಿ ದಂಡೆತ್ತಿ ಹೋಗಿ ಗೆದ್ದುಬಿಟ್ಟ. ಉತ್ತರದ ಮೌರ್ಯ, ಗುರ್ಜರ, ಪ್ರತಿಹಾರ, ಲಾಟ, ಮಾಳವರಾದಿಯಾಗಿ ಕೊನೆಗೆ ಉತ್ತರಾಪಥೇಶ್ವರ ಬಿರುದಾಂಕಿತ ಹರ್ಷವರ್ಧನ ಕೂಡ ನರ್ಮದೆಯ ತೀರವನ್ನು ದಾಟದಂತೆ ನೋಡಿಕೊಂಡ. ಶಿಲ್ಪಕಲೆ, ಸಾಹಿತ್ಯ ಸೇರಿದಂತೆ ಆಸ್ಥಾನ ವಿದ್ವಾಂಸರ ಅಭ್ಯುದಯ ಜೊತೆಯಲ್ಲಿ ಆಳ್ವಿಕೆಯಲ್ಲಿ ಸುಭಿಕ್ಷತೆ ಮತ್ತು ಸುರಕ್ಷತೆಯ ಕಾರಣ ವಿದೇಶದಿಂದ ವಿದ್ಯಾರ್ಥಿಗಳು ಮಾತ್ರವಲ್ಲ, ಪ್ರವಾಸ ಸಾಹಿತ್ಯದಲ್ಲಿ ಪ್ರಮುಖ ಅಂಶ ದಾಖಲಿಸಬಲ್ಲ ತಜ್ಞರು ಅವನ ಭೇಟಿಗಾಗಿ ಕಾಯ್ದಿದ್ದರು. ಅಂತ ಅಖಂಡ ಭಾರತವನ್ನು ಅಕ್ಷರಶಃ ಆಳಿಬಿಟ್ಟ ಅವನು ಸರಿಸುಮಾರು 30ಕ್ಕೂ ಯುದ್ಧಗಳನ್ನು ಸಾಲು ಸಾಲಾಗಿ ಗೆದ್ದಿದ್ದ ಅಪ್ರತಿಮ ಸಾಹಸಿ. ನಿರೀಕ್ಷಿಸಿ ಮತ್ತೊಂದು ಕನ್ನಡ ಸಾಮ್ರಾಜ್ಯದ ಅದ್ಭುತ ಕಥಾನಕ.